है। मैं आपके साथ फरहान नाज। ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಎಂ.ಬಿ. ಪಾಟೀಲ್ ಸಾಹೇಬರಿಗೆ, ಎಂ.ಬಿ. ಪಾಟೀಲ್ ಸಾಹೇಬರಿಗೆ, ಎಂ.ಬಿ. ಪಾಟೀಲ್ ಸಾಹೇಬರಿಗೆ. चाचा कहाँ ठहरते हो? सामने ठहरे तो सब कुछ चालू करो। ಇಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದಕ್ಕೋಸ್ಕರ ಅದರ ಜೊತೆಗೇ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆಯವರಾದಂಥ ನಮ್ಮ ಹೆಮ್ಮೆ ನಾಯಕರಾದಂಥ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಏನು ಜನಾದೇಶ ಏನು ಕಾಂಗ್ರೆಸ್ ಸರ್ಕಾರವನ್ನು ಭದ್ರಗೊಳಿಸಲಿಕ್ಕೆ ಮತ್ತು ಕರ್ನಾಟಕದ ಜನರ ಭದ್ರಗೊಳಿಸಲಿಕ್ಕೆ ಇವತ್ತೇನು ಜನ ಆಶೀರ್ವಾದ ಮಾಡಿದರು. 135 ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದ ಖುಷಿಯಲ್ಲಿ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಗಾಂಧಿ ಚೌಕ್ ವೃತ್ತದಲ್ಲಿ ನಾವೊಂದು ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸಿದ್ದೀವಿ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅದು ಶತಸಿದ್ಧ ಪೂರೈಸಿದೆ ಅಂತೇಳಿ ನಾನು ಇದೇ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ತೊಂದರೆ ಆಗದಂತೆಯೇ ಈ ಸರ್ಕಾರ ನಡೆಯುತ್ತಿರುತ್ತೆ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಒಂದು ಜಯವಂತ ಒಂದು ನಾನು ಭಾವಿಸ್ತೇನೆ. ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಏನೋ ಈ ರಾಜ್ಯದಲ್ಲಿ ಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಬಂದಿದೆ. ಶಾಂತಿಯಿಂದ ಕರ್ನಾಟಕದ ಪ್ರತಿಯೊಬ್ಬ ಜನರು ಬಾಳಲಿಕ್ಕೆ ಅವಕಾಶ ಸಿಕ್ಕಿದೆ. ತಾವೆಲ್ಲರೂ ಖುಷಿಯಿಂದ ಈ ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಏನು ಬಹುಮತ ತಂದಿರಿದರೆ ತಮ್ಮೆಲ್ಲರೂ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ನಾನು ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನನ್ನ ಹೆಸರು ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ. 2024ರಲ್ಲಿ ಲೋಕಸಭಾ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಅಂತೇಳಿ ಇದನ್ನೂ ಸೂಚನೆ ನಾನು ಹೇಳ್ತೀನಿ. ಇಲ್ಲಿತ್ರ ನಾನು ಮತ್ತು ಪ್ರತಿಯೊಬ್ಬರ ಜನರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. 2024ರಲ್ಲಿ ನಮ್ಮ ದೇಶ ಸುಭದ್ರವಾಗಬೇಕು, ನಮ್ಮ ದೇಶ ಉತ್ತಮ ಆಡಳಿತವಾಗಿ ನಡೆಸಬೇಕಂತ ಹೇಳಿದ್ರೆ ಕಾಂಗ್ರೆಸ್ಸಕ್ಕೆ ಅಧಿಕಾರ ಕೊಡಬೇಕಂತೇಳಿ ಇದೇ ಮುಖಾಂತರ ನಾನು ಕೇಳ್ಕೊಂತ ನನ್ನ ಎರಡು ಮಾತು ಮುಗಿಸ್ತೀನಿ. ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ಕಾರ್ಯಕರ್ತ ಮತ್ತು ಪ್ರತಿಯೊಬ್ಬ ಜನರ ಸಾಮಾನ್ಯರ ಒಂದು ಆಶಯ ಮೇರೆಗೆ ನಾವು ವಿಜೃಂಭಣೆ ಮತ್ತು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅಬ್ದುಲ್ ಖಾದರ್, ಮಾಜಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ರಾಜ್ಯ ಕಾರ್ಯದರ್ಶಿ. नमस्ते, अस्सलाम वालेकुम। आज हमारे सिद्धरामैया साहब सीएम हुए हैं और डी.के. शिवकुमार साहब उप सीएम हुए हैं और एम.बी. पाटिल साहब होम मिनिस्टर हुए हैं। इसीलिए हम लोग ने ये मिठाई खिला के सब अपनी इच्छा जाहिर की है और खुशी मनाई है। और हम लोग ऐसे ही जैसे 5 साल पहले किए थे वैसे ही सरकार चलाएंगे। ये सब लोग हम सब मिल के सरकार चलाएंगे बोल के जनता के साथ हम लोग वैसे ही सरकार चलाएंगे बोल के मैं अपनी इच्छा जाहिर कर रहा हूँ। और सब जनता का मैं आभारी हूँ कि 135 जो भी हमारे इलेक्टेड कैंडिडेट आए हैं सब जनता का मैं आभारी करके व्यक्त करता हूँ। आज जो खुशी मना रहे हैं किसकी तरफ से मनाई जाए? ये कांग्रेस की तरफ से इखलास सुनने वाले फिश एक्सपोर्ट और बीजापुर।